ಪಾಠ 16 ಬಕಾಸುರನ ವಧೆ. ಪ್ರಶ್ನೆಗಳು. 1 ವಾಕ್ಯ. ಪಾಂಡವರು ಹೊರಗಿನ ಮನೆಯಿಂದ ಪಾರಾಗಿ ಯಾವ ಊರಿಗೆ ಬಂದರೋ? ಪಾಂಡವರು ಹೊರಗಿನ ಮನೆಯಿಂದ ಪಾರಾಗಿ ಏಕಚಕ್ರ ಎಂಬ ಊರಿಗೆ ಬಂದರೋ? ಪಾಂಡವರ ತಾಯಿಯ ಹೆಸರೇನು? ಪಾಂಡವರ ತಾಯಿಯ ಹೆಸರು ಕುಂತಿ. ಕುಂತಿ ಬ್ರಾಹ್ಮಣನ ಮನೆಗೆ ಏಕೆ ಹೋದಳು? ಕುಂತಿ ಬ್ರಾಹ್ಮಣರ ಮನೆಯಿಂದ ಜೋರು ಜೋರಾಗಿ ಅಳುವ ಧ್ವನಿ ಕೇಳಿಸಿದ್ದರಿಂದ ಏನೆಂದು ವಿಚಾರಿಸಲು ಬ್ರಾಹ್ಮಣರ ಮನೆಗೆ ಹೋದಳು. ಕುಂತಿ ಬ್ರಾಹ್ಮಣ ದಂಪತಿಗಳಿಗೆ ಏನೆಂದು ಸಮಾಧಾನ ಪಡಿಸಿದಳು. ಕುಂತಿ ಬ್ರಾಹ್ಮಣ ದಂಪತಿಗಳಿಗೆ ಅವರ ಮಗನ ಬದಲು ತನ್ನ 5 ಮಕ್ಕಳಲ್ಲಿ ಒಬ್ಬನನ್ನು ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿ ಸಮಾಧಾನ ಪಡಿಸಿದಳು. ಕುಂತಿ ಭೀಮನಿಗೆ ಏನೆಂದು ಹೇಳಿದಳು? ಕುಂತಿ ಭೀಮನಿಗೆ ಎಲ್ಲಾ ವಿಷಯ ತಿಳಿಸಿ, ನಾಳೆ ನಿನಗೆ ಮೃಷ್ಟಾನ್ನ ಭೋಜನ, ಹೊಟ್ಟೆ ತುಂಬ ಊಟ ಮಾಡಬಹುದೆಂದಳು. ಭೀಮನು ರಾಕ್ಷಸನನ್ನು ಏನೆಂದು ಕೂಗಿ ಕರೆದನು? ಭೀಮನು ರಾಕ್ಷಸನನ್ನು ಎಲವೋ ಕುನ್ನಿ, ಕೂಳಿದೆ ತಿನ್ನು ಬಾ ಎಂದು ಕೂಗಿ ಕರೆದನು. 2-3 ವಾಕ್ಯ. ಏಕಚಕ್ರ ಊರಿನ ಜನರು ಭಯದಲ್ಲಿ ಏಕೆ ಬದುಕುತ್ತಿದ್ದರೋ? ಏಕಚಕ್ರ ಎಂಬ ಊರಿನಲ್ಲಿ ಬಕಾಸುರನೆಂಬ ರಾಕ್ಷಸನು ವಾಸವಾಗಿದ್ದನು. ಅವನಿಗೆ ಹಸಿವಾದಾಗ ಊರಿನೊಳಗೆ ನುಗ್ಗಿ ಸಿಕ್ಕ ಜನರನ್ನು ಕೊಂದು ತಿನ್ನುತ್ತಿದ್ದನು. ಆದ್ದರಿಂದ ಊರಿನ ಜನರು ಭಯದಲ್ಲಿ ಬದುಕುತ್ತಿದ್ದರು. ಏಕಚಕ್ರ ಊರಿನ ಜನರು ರಾಕ್ಷಸನೊಂದಿಗೆ ಯಾವ ಒಪ್ಪಂದ ಮಾಡಿಕೊಂಡಿದ್ದರೋ? ಏಕಚಕ್ರ ಊರಿನ ಜನರು ರಾಕ್ಷಸನೊಂದಿಗೆ ದಿನವೂ ಸರದಿಯಂತೆ ಒಬ್ಬರ ಮನೆಯಿಂದ 1 ಬಂಡಿ ಅನ್ನ, 2 ಬಲಿಷ್ಠ ಹೋರಿಗಳು ಮತ್ತು ಒಬ್ಬ ಮನುಷ್ಯನನ್ನು ಒಪ್ಪಿಸುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡಿದ್ದರು. ಭೀಮನು ರಾಕ್ಷಸನ ಬಳಿ ಯಾವ ಸಿದ್ಧತೆಗಳೊಂದಿಗೆ ಹೊರಟನು? ಭೀಮನ ಹಸುಕಿನಲ್ಲಿಯೇ ಎದ್ದು ಬೇಗ ಬೇಗ ಸ್ನಾನಾದಿಗಳನ್ನು ಮಾಡಿ ವೀರಗಚ್ಚೆ ಹಾಕಿ ಸಿದ್ಧನಾದನು. ಬಂಡಿಯಲ್ಲಿ ಬಗೆ ಬಗೆಯ ಆಹಾರವನ್ನು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತುಂಬಿ ಇಡಲಾಗಿತ್ತು. ಹಾಲು, ಮೊಸರು, ತುಪ್ಪದ ಗಡಿಗೆಗಳನ್ನು ಒಪ್ಪವಾಗಿ ಜೋಡಿಸಿಕೊಂಡು ರಾಕ್ಷಸನ ಬಳಿಗೆ ಹೊರಟನು. ರಾಕ್ಷಸನ ಬಳಿಗೆ ಹೊರಟ ಭೀಮನು ತನ್ನ ಹಸಿವನ್ನು ಹೇಗೆ ನೀಗಿಸಿಕೊಂಡನು? ರಾಕ್ಷಸನ ಬಳಿಗೆ ಹೊರಟ ಭೀಮನಿಗೆ ಅಡುಗೆಯ ಸುವಾಸನೆ ಹಸಿವನ್ನು ಕೆರಳಿಸಿತು. ಹೋರಿಗಳನ್ನು ನಿಧಾನವಾಗಿ ಹೋಗಲು ಬಿಟ್ಟನು. ಒಂದೊಂದಾಗಿ ಭಕ್ಷ್ಯವನ್ನು ಸವಿಯತೊಡಗಿದನು. ದೊಡ್ಡ ದೊಡ್ಡ ತುತ್ತುಗಳನ್ನು ಮಾಡುತ್ತಾ ಚೆಂಡಿನಂತೆ ಹಾರಿಸುತ್ತಾ ಮೋಜಿನಿಂದ ಊಟ ಮಾಡಲು ತೊಡಗಿದನು. ಮಧ್ಯ ಮಧ್ಯದಲ್ಲಿ ಹಾಲು ತುಪ್ಪದ ಗಡಿಗೆಗಳನ್ನು ಎತ್ತಿ ಎತ್ತಿ ಕುಡಿದನು. 3/4 ಪಾಲು ಬಂಡಿಯ ಅನ್ನವನ್ನು ಭೀಮನೇ ಮುಗಿಸಿದನು. ಭೀಮನು ರಾಕ್ಷಸನಿಗೆ ಹೇಗೆ ಕೋಪ ಭರಿಸಿದನು? ಭೀಮನು ರಾಕ್ಷಸನಿಗೆ ಎಲವೋ ಕುನ್ನಿ, ಕೂಳಿದೆ ತಿನ್ನು ಬಾ ಎಂದು ಏಕವಚನದಲ್ಲಿ ಕರೆದನು. ಹಾಗೂ ಭೀಮ ಅನ್ನದ ದೊಡ್ಡ ದೊಡ್ಡ ತುತ್ತನ್ನು ಹಾರಿಸುತ್ತಾ ಬಾಯಲ್ಲಿ ಹಿಡಿಯುತ್ತಿದ್ದನು. ರಾಕ್ಷಸನನ್ನು ನೋಡಿ ಭಕ್ಷ್ಯಗಳನ್ನು ತೋರಿಸಿ ಅಣಕಿಸತೊಡಗಿದನು. ಬಕಾಸುರ ಕೋಪದಿಂದ 2 ಕೈ ಮುಷ್ಟಿ ಕಟ್ಟಿ ಭೀಮನ ಬೆನ್ನಿಗೆ ಗುದ್ದನ್ನು ಕೊಟ್ಟನು. ಭೀಮ ಆ ಏಟಿಗೆ ನಗುತ್ತಾ, ಇಷ್ಟೇನಾ ನಿನ್ನ ಶಕ್ತಿ ಎಂದು ಹಂಗಿಸಿದನು. ಹೀಗೆ ಭೀಮನು ರಾಕ್ಷಸನಿಗೆ ಕೋಪ ಭರಿಸಿದನು. ಭೀಮನು ರಾಕ್ಷಸನೊಂದಿಗೆ ಹೇಗೆ ಹೋರಾಡಿದನು? ಭೀಮನ ಮೇಲೆ ರಾಕ್ಷಸನು ಏರಿ ಬಂದನು. ಒಬ್ಬರನ್ನೊಬ್ಬರು ಗುದ್ದಿದರು. ಬೆಟ್ಟದ ಬಂಡೆ ಗಲ್ಲುಗಳನ್ನು ಎತ್ತಿ ಬಿಸಾಡಿದರು. ಮರಗಳನ್ನು ಬೇರು ಸಹಿತ ಕಿತ್ತು ಒಬ್ಬರ ಮೇಲೊಬ್ಬರು ಎಸೆದರು. ಕೊನೆಗೆ ಭೀಮ ಬಕಾಸುರನ ಮುಖಕ್ಕೆ ಏಟನ್ನು ಕೊಟ್ಟನು. ಬಕಾಸುರ ರಕ್ತವನ್ನು ಕಾರುತ್ತಾ ಸತ್ತು ಬಿದ್ದನು. ಯಾರು ಯಾರಿಗೆ ಹೇಳಿದರೋ? ನಾಳೆ ನಿನಗೆ ಮೃಷ್ಟಾನ್ನ ಭೋಜನ, ಹೊಟ್ಟೆ ತುಂಬ ಊಟ ಮಾಡಬಹುದು. ಈ ಮಾತನ್ನು ಕುಂತಿ ಭೀಮನಿಗೆ ಹೇಳಿದಳು. ಎಲವೋ ಕುನ್ನಿ, ಕೂಳಿದೆ ತಿನ್ನು ಬಾ. ಈ ಮಾತನ್ನು ಭೀಮ ರಾಕ್ಷಸನಿಗೆ ಹೇಳಿದನು. ಇಷ್ಟೇನಾ ನಿನ್ನ ಶಕ್ತಿ? ಈ ಮಾತನ್ನು ಭೀಮ ರಾಕ್ಷಸನಿಗೆ ಹೇಳಿದನು. ಬಹು ಆಯ್ಕೆ. ಪಾಂಡವರ ಸಂಖ್ಯೆ 5. ಬ್ರಾಹ್ಮಣ ದಂಪತಿಗಳು ಮಗ ಬಲಿಯಾಗುತ್ತಿರುವುದಕ್ಕೆ ದುಃಖಿಸಿದರು. ರಾಕ್ಷಸನ ಬಳಿಗೆ ಹೊರಟ ಭೀಮನನ್ನು ಜನರು ಅಚ್ಚರಿಯಿಂದ ನೋಡುತ್ತಿದ್ದರು. ಏಕಚಕ್ರ ಊರಿನ ಜನರು ರಾಕ್ಷಸನ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದರು. ಭಾಷಾಭ್ಯಾಸ. ಸಿಕ್ಕ ದಿನದಿನವೂ, ಬೇಗ ಬೇಗ ಈ ರೀತಿ ದ್ವಿರುಕ್ತಿ ಪದಗಳನ್ನು ಪಟ್ಟಿ ಮಾಡಿರಿ. ಚಿಕ್ಕ ದಿನ ನಗುನಗುತ್ತಾ, ಒಂದೊಂದಾಗಿ, ದೊಡ್ಡ ದೊಡ್ಡ, ಮಧ್ಯ ಮಧ್ಯ, ಎತ್ತಿ ಎತ್ತಿ, ಗಡಗಡ, ಒಬ್ಬರನ್ನೊಬ್ಬರು. ಸ್ವಂತ ವಾಕ್ಯ. ಸಿದ್ಧನಾಗು. ನಾನು SA2 ಪರೀಕ್ಷೆಗೆ ಸಿದ್ಧನಾದೆನು. ತ್ಯಾಗಿ. ಅನೇಕ ಮಹಾತ್ಮರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಸಂತಸ ಪಡು. ನಾನು ಆಟದಲ್ಲಿ ಗೆದ್ದಾಗ ಸಂತಸ ಪಟ್ಟೆನು. ಪಾರಾಗು.
ಅಮ್ಮನ ಬುದ್ಧಿವಂತಿಕೆಯಿಂದ ಮಗು ಅಪಾಯದಿಂದ ಪಾರಾಯಿತು. ಕೊಂಡಾಡು. ನಾನು ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸಿದಾಗ ಮನೆಯವರೆಲ್ಲ ಕೊಂಡಾಡಿದರು. ಬಿಡಿಸಿ ಬರೆಯಿರಿ. ಸ್ನಾನಾದಿ. ಸ್ನಾನ ಪ್ಲಸ್ ಆದಿ ಸ್ನಾನಾದಿ. ವೀರಗಚ್ಚೆ. ವೀರ ಪ್ಲಸ್ ಕಚ್ಚೆ ವೀರಗಚ್ಚೆ. ಇನ್ನೊಬ್ಬ. ಇನ್ನು ಪ್ಲಸ್ ಒಬ್ಬ ಇನ್ನೊಬ್ಬ. ಕೆಳಗಿಳಿದು. ಕೆಳಗೆ ಪ್ಲಸ್ ಇಳಿದು ಕೆಳಗಿಳಿದು. ಬಂಡೆಗಲ್ಲು. ಬಂಡೆ ಪ್ಲಸ್ ಕಲ್ಲು ಬಂಡೆಗಲ್ಲು. ವಿರುದ್ಧಾರ್ಥಕ ಪದ. ಭಯ ಅಭಯ ಅಥವಾ ನಿರ್ಭಯ. ಬಲಿಷ್ಠ ಶಕ್ತಿಹೀನ ಅಥವಾ ನಿಶಕ್ತ. ದುಃಖ ಸುಖ. ಸಮಾಧಾನ ಅಸಮಾಧಾನ. ಧೈರ್ಯ ಅಧೈರ್ಯ. ಸಮಾನಾರ್ಥಕ ಪದ. ಬಂಡಿ ಗಾಡಿ ಚಕ್ಕಡಿ. ಹಿಂಡು ಪೀಡಿಸು ತೊಂದರೆ ಕೊಡು. ಹೋರಿ ಎತ್ತು ಗೂಳಿ ವೃಷಭ. ವಿಭಿನ್ನ ಅರ್ಥ ಬರುವ ಪದಗಳನ್ನು ಬರೆಯಿರಿ. ಹಿಂಡು ನೋಯಿಸುವುದು ಸತ್ವ ತೆಗೆಯುವುದು ಗುಂಪು. ಕಾರು ವಿಷಕಾರು ವಾಹನ ಹಿಂಸಿಸುವುದು. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.